ಹಾಯ್ ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋ ಅಲ್ಲಿ ನಾನು ಕ್ಲಾಸ್ 11 ಫಸ್ಟ್ 7 ಚಾಪ್ಟರ್ಸ್ದು 5 ಮಾರ್ಕಿಂದು 6 ಮಾರ್ಕಿಂದು ಮತ್ತು 4 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಅದು ಅಷ್ಟೇ ಅಲ್ಲದೆ ಪ್ಲಸ್ 1, 2 ಅಥವಾ 3 ಚಾಪ್ಟರ್ಸ್ ಎಡಿಷ್ನಲ್ ಅಂದರೆ ಎಕ್ಸ್ಟ್ರಾ. ಓಕೆ, ಅಂದರೆ 8th 9th 10th ಚಾಪ್ಟರ್ಸ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ತೀನಿ ಅಂತ ಈ ಒಂದು ವಿಡಿಯೋಲಿ. ಇನ್ನೊಂದು ಟೈಮ್ ರಿಪೀಟ್ ಮಾಡ್ತೀನಿ ನೋಡ್ರಿ. ಮೊದಲನೇ 7 ಚಾಪ್ಟರ್ಸ್ ಏನದಲ್ಲ, ಆ ಚಾಪ್ಟರ್ದಾಗಿಂದು 5 ಮಾರ್ಕಿಂದು 6 ಮಾರ್ಕಿಂದು 4 ಮಾರ್ಕಿಂದು ಕ್ವಶನ್ಸ್ ಯಾವ ಬರ್ಬೋದು ಅಂತ ಹೇಳ್ಕೊಡ್ತೀನಿ ಅಂತ. ಮತ್ತು ಒಂದು 2-3 ಚಾಪ್ಟರ್ ಅಂದರೆ 8th ಚಾಪ್ಟರ್ 9th 10th ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಓಕೆನಾ? ಎಲ್ಲ ತುಂಬ ಇಂಪಾರ್ಟೆಂಟ್ ಅದ. ಯಾರಾದರೂ 80 ತೊಗೋಬೇಕಾಗಿತ್ತು ಅಂದರೆ ಎಲ್ಲ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಇದಕ್ಕಿಂತ ಮುಂಚೆ ಕ್ಲಾಸಲ್ಲಿ ನಾನು ಕ್ಲಾಸ್ 11 ಫಸ್ಟ್ PUC, ಹೌದಾ, ಫಸ್ಟ್ PUC ಫಸ್ಟ್ 7 ಚಾಪ್ಟರ್ಸ್ಗಳನ್ನು ಹೇಳ್ಕೊಟ್ಟಿದ್ದು ನೋಡಿರಿ. ಇದರಲ್ಲದು ಪ್ರೀವಿಯಸ್ ವಿಡಿಯೋ ಅಲ್ಲಿ ಏನು ಹೇಳ್ಕೊಟ್ಟಿದ್ದೀನಿ ರೀ? 7 ಚಾಪ್ಟರ್ಸ್, ಫಸ್ಟ್ 7 ಚಾಪ್ಟರ್ಸ್ ಏನದಲ್ವಾ, 7 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಎಷ್ಟು ಮಾರ್ಕಿಂದ ಹೇಳಿದ್ದೀನಿ ಅಂದರೆ 1 ಮಾರ್ಕ್ 2 ಮಾರ್ಕ್ ಮತ್ತು 3 ಮಾರ್ಕಿಂದ ಹೇಳ್ಕೊಟ್ಟಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಅದ ರೀ. ಅವೆಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಅದ್ರ ಜೊತೆಗೆ ಇನ್ನೊಂದು ಬ್ಲೂ ಪ್ರಿಂಟ್ನು ಹೇಳ್ಕೊಟ್ಟಿನಿ ರೀ. ಬ್ಲೂ ಪ್ರಿಂಟ್ ಯಾವ ಥರ ಇರುತ್ತೆ ಮತ್ತು ಯಾವ ಥರ ನಾವು ಪ್ರಿಪೇರ್ ಆಗಬೇಕು, ಯಾವ ಥರ ನಾವು ಸ್ಕೋರನ್ನು ಮಾಡಬೇಕಂತನೂ ಹೇಳಿದ್ದೀನಿ. ಓಕೆ, ಹಾಗಾಗಿ ಪ್ರೀವಿಯಸ್ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅದ ರೀ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಅದನ್ನು ಓದ್ರಿ. ಓಕೆ, ಮತ್ತು ತುಂಬ ವಿದ್ಯಾರ್ಥಿಗಳು ಸರ್ ಇದೇ ಥರ ನಮ್ಮ ಕ್ಲಾಸ್ 12 ಅಂದರೆ ಸೆಕೆಂಡ್ PUC ಇದನ್ನು ಮಾಡಿರಿ ಅಂತ ಕೇಳ್ತಾ ಇದ್ದರು. ಸೊ ಹಾಗಾಗಿ ಅವರಿಗೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರೀ. ಓಕೆ, ಯಾವ ಥರ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಚಾಪ್ಟರ್ ವೈಸ್ ನಾನು ಏನದ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ತಾವೇನು ಮಾಡಬೇಕು ಅಂತಂದರೆ ಅವುಗಳನ್ನು ನೋಡ್ಬೋದು. ಓಕೆ, ಚಾಪ್ಟರ್ ವೈಸ್ ಮಾಡೀನಿ ನೋಡ್ರಿ ನಾನು. ಪ್ರತಿಯೊಂದು ಚಾಪ್ಟರ್ಲಿಂದ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ 6 ಮಾರ್ಕ್ 4 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳಿದ್ದೀನಿ, ಆಲ್ರೆಡಿ ಅಪ್ಲೋಡ್ನೂ ಮಾಡಿದ್ದೀನಿ ರೀ. ಇನ್ನೂ ನಿಮಗೆ ಕನ್ಫ್ಯೂಷನ್ ಇತ್ತು ಅಂದರೆ ನಂದು ಹೋಮ್ ಪೇಜಿಗೆ ಹೋಗ್ರಿ, ಯೂಟ್ಯೂಬ್ ಚಾನಲಲ್ಲಿ ಅದ್ರ ಪಕ್ಕದಾಗ ಪ್ಲೇ ಲಿಸ್ಟ್ ಬರ್ತದೆ. ಆ ಪ್ಲೇ ಲಿಸ್ಟಲ್ಲಿ ನಿಮ್ಗೆ ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರ್ ಏನದ ನೋಡಿ ಪ್ರಾಕ್ಟೀಸನ್ನು ಮಾಡಿರಿ. ಓಕೆನಾ? ರೈಟ್. ಸೊ ಇನ್ನೊಂದು ಏನು ಹೇಳ್ತೀನಿ ನಿಮಗಂತಂದರೆ, ತುಂಬ ವಿದ್ಯಾರ್ಥಿಗಳು PDF ಆಗಿ ವೇಟ್ ಮಾಡ್ತಾಯಿದ್ರು. ಸೊ ನಿಮಗೇನಾದರೂ PDF ಬೇಕಾಗಿತ್ತು, ಕ್ಲಾಸ್ 11 ಮತ್ತು 12 ಮ್ಯಾಥ್ಸ್ ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ದು ಏನಾದರೂ PDF ಬೇಕಾಗಿತ್ತು ಅಂದರೆ ಇದು ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ ಅಷ್ಟೇ ಅವೈಲೇಬಲ್ ಅದ ರೀ. ಯಾರು ಪೇ ಮಾಡ್ತಾರೆ ಅವ್ರಿಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ PDF ಕಳಿಸ್ತೀನಿ. ಓಕೆನಾ? ಸೊ ಸರ್ ಯಾವ ಥರ ತೊಗೋಬೇಕ್ರಿ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಓಕೆ, ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಲಿಂಕ್ ಎಲ್ಲಿದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿದೆ ನೋಡಿರಿ. ಡಿಸ್ಕ್ರಿಪ್ಷನಲ್ಲಿದೆ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗಿ ನನಗೆ ಮೆಸೇಜ್ ಹಾಕ್ರಿ. ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ದು PDF ಕಳಿಸ್ತೀನಿ ಅಂತ. ಓಕೆ, ಡೇ ಸ್ಟೂಡೆಂಟ್ಸ್ ಯಾರೂ ಭಯ ಪಡೋಕ್ಕೆ ಹೋಗಬೇಡ್ರಿ. ಫಸ್ಟ್ PUC ಆಗಲಿ ಸೆಕೆಂಡ್ PUC ಆಗಲಿ ನಾ ಎಷ್ಟು ಹೇಳ್ತೀನೋ ಅಷ್ಟು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 60 ಔಟ್ ಆಫ್ 60 ತೊಗೋತೀರಿ. ಓಕೆ, ಇದ್ರ ಬಗ್ಗೆ ಡೌಟೇ ಬ್ಯಾಡ್ ನಿಮ್ಗೆ. ಸೊ ಇವಾಗ ನೋಡಿರಿ, ಫಸ್ಟ್ 7 ಚಾಪ್ಟರ್ದು 5 ಮಾರ್ಕ್ ಕ್ವಶನ್ಸ್ಗಳು. ಸೊ ಏನೇನಿದಪ್ಪ ಅಂತಂದರೆ ನೋಡಿರಿ, ಮೋಸ್ಟ್ ಇಂಪಾರ್ಟೆಂಟ್ ಇವು ಫಿಕ್ಸ್ ನೋಡಿರಿ. ಯಾರೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ರು ನೀವು ಕ್ವಶನ್ ಕೊಡಬೇಕು. ಏನಂತ ಕೊಡ್ಬೋದು? ಡಿಫೈನ್ ಮಾಡ್ಯುಲಸ್ ಫಂಕ್ಷನ್, ಸೈನ್ ಆಫ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಇವು ಮೂರರಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರ್ತದೆ. ಏನಂತ ಕೇಳ್ಬೋದು ಅಂದರೆ ಡಿಫೈನ್ ಮಾಡ್ಯುಲಸ್ ಫಂಕ್ಷನ್ ಅಥವಾ ಸೈನ್ ಆಫ್ ಫಂಕ್ಷನ್ ಅಥವಾ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಕೇಳ್ಬೋದು. ಮತ್ತು ಡ್ರಾ ದ ಗ್ರಾಫ್ ಆಫ್ ಇಟ್, ಆಲ್ಸೋ ರೈಟ್ ಇಟ್ಸ್ ಡೊಮೈನ್ ಆ್ಯಂಡ್ ರೇಂಜ್ ಅಂತ ಕೇಳ್ಬೋದು. ಓಕೆ, ಇದು 5 ಮಾರ್ಕಿಂದು ಫಿಕ್ಸ್ ಕ್ವಶನ್ ಅದ ನೋಡಿರಿ. ಮೂರನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸಾಲ್ಯೂಷನ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರೀ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ 5 ಮಾರ್ಕಿಂದ ಅಂಥೇಳಿ, ಅಲ್ಲಿ ಹೋಗಿ ನೋಡ್ಬೋದು. ಅಥವಾ ಪ್ಲೇಲಿಸ್ಟಲ್ಲಿ ಹೋಗಿ ಈಚ್ ಚಾಪ್ಟರ್ ನಿಮಗಿದು ಯಾವ ಚಾಪ್ಟರ್ಲಿದೆ ಅಲ್ವಾ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದ್ದರೆ ಆ ಒಂದು ಪ್ಲೇಲಿಸ್ಟಲ್ಲಿ ಹೋಗಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ದು ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಅದು, ಒಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಈಸಿ ಇದೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ, ಸೆಕೆಂಡ್ ಒನ್, ಪ್ರೂವ್ ದಟ್
cos 4x plus cos 3x plus cos 2x divided by sin 4x plus sin 3x plus sin 2x equals to cot 3x ಅಂತ ಇದೆ. ಓಕೆನಾ? ಸೊ ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿಂದ ಇದೆ ರೀ. ಸೊ ಇದೇ ಥರ ಕ್ವಶನ್ಸ್ ಕೇಳ್ಬೋತಾವೆ, ಇದು ಕೇಳ್ಬೋದು. ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದೀನಿ, ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಅವೆಲ್ಲವನ್ನ ಹೇಳ್ಕೊಟ್ಟಿದ್ದೀನಿ, ನಾನು ಎಕ್ಸ್ಪ್ಲೇನು ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಹೋಗಿ ತಾವು ನೋಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್, ದೆರ್ ಈಸ್ ನೋ ಡೌಟ್. ಎಷ್ಟು ಟೈಮ್ ಎಕ್ಸಾಮ್ ಮಾಡಿದೆ ಅಷ್ಟು ಟೈಮ್ ಕೇಳಿದ್ದಾನೆ ಇದು 5 ಮಾರ್ಕಿಂದ ಅದ ರೀ. ಇದ್ರದ್ದು ಸಾಲ್ಯೂಷನ್ಸ್ ಏನದನ್ನು ಅಪ್ಲೋಡ್ ಮಾಡಿದ್ದೀನಿ, ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ತುಂಬ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ರೀ ನನಗೆ. ಹಾಗಾಗಿ ತಾವು ಸಹ ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡಿರಿ. ಮತ್ತು ನಂದು ಒಂದು ಏನು ರಿಕ್ವೆಸ್ಟ್ ಅಂತಂದರೆ, ನಿಮ್ಮದು ಫ್ರೆಂಡ್ಸಿಗೂ ಏನದ ಶೇರ್ ಮಾಡಿರಿ ಇದನ್ನು. ಓಕೆ, ನೀವು ಫ್ರೆಂಡ್ಸ್ ಏನಾದಾರಲ್ಲ, ನೀವು ಫ್ರೆಂಡ್ಸಿಗೂ ಸಹ ಇದು ಶೇರ್ ಮಾಡಿದ್ರಿ ಅಂದರೆ ನಂಗೆ ತುಂಬ ಹೆಲ್ಪ್ ಆಗ್ತದೆ. ರೈಟ್, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಕಾಲೇಜಲ್ಲಿ ನಿಮ್ಗೆ ಏನಾದರೂ ಡಿಫಿಕಲ್ಟ್ ಅನಿಸಿತ್ತು ಅಂದರೆ ನಾನು ಹೇಳಿರ್ತಕ್ಕಂಥ ಒಂದು ವಿಡಿಯೋನ ನೋಡಿರಿ. ಏನಿಲ್ಲ, ಬೈನೋಮಿಯಲ್ ಥಿಯರಮ್ ಅಂತ ಹೊಡೀರಿ. ಯಾವ ಥರ ನಂದು ವಿಡಿಯೋಗಳನ್ನು ಸರ್ಚ್ ಮಾಡಬೇಕಂದ್ರೆ ಬೈನೋಮಿಯಲ್ ಥಿಯರಮ್ ಅಂಥೇಳಿ ಟೈಪ್ ಮಾಡಿರಿ, ಮುಂದೆ SJ ಮ್ಯಾಥ್ಸ್ ಅಂಥೇಳಿ ಟೈಪ್ ಮಾಡಿರಿ. ಓಕೆ, ಅವಾಗ ನಂದೇ ಬರ್ತದೆ ರೀ. ಅಂದರೆ ನಾ ಹೇಳಿದ್ದು ಒಂದು ವಿಡಿಯೋ ಬರ್ತದೆ ನಿಮಗೆ. ನೆಕ್ಸ್ಟ್ ನೋಡಿರಿ, ಪ್ರೂವ್ ದಟ್ sin 5x minus 2 sin 3x plus sin x divided by cos 5x minus cos x equal to tan x ಅಂತ. ಓಕೆ, ಇದನ್ನು 5 ಮಾರ್ಕಿನ ಕ್ವಶನ್ ಇದೆ. ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ, ಇದನ್ನು ತುಂಬ ಸರ್ತಿ ಕೇಳಿದ್ದಾನೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇದ್ರದ್ದು ಸಾಲ್ಯೂಷನ್ಸ್ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ PUC ಹುಡುಗರಿಗೆ ಏನು ಹೇಳ್ತೀನಿ ನಾನು ಅಂತಂದರೆ, ನಾ ಎಲ್ಲ ವಿಡಿಯೋಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ಓಕೆ, ಎಲ್ಲ ವಿಡಿಯೋಗಳನ್ನು ಹೇಳಿದ್ದೀನಿ. ಅಂದರೆ ಎಲ್ಲ ಕ್ವಶನ್ಸ್ಗಳೇನದಾವಲ್ವ, ಸೊ ಎಲ್ಲ ಕ್ವಶನ್ಸ್ದು ಎಕ್ಸ್ಪ್ಲನೇಷನ್ ಸಾಲ್ಯೂಷನ್ ಏನದನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ತಾವು ಹುಡುಕ್ಯಾಡಿ ನೋಡಿ ನೀಟಕ್ಕೆ ಅರ್ಥ ಮಾಡ್ಕೊಂಡು ಬರೀರಿ ಒಂದ್ರೊಳಗೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಸ್ವಲ್ಪ ಟೈಮ್ ಕೊಟ್ಟು ಹುಡ್ಕ್ಯಾಡಿ ನೋಡಿ ನೀಟಕ್ಕೆ ಒಂದು ಕಡೆ ಬರೀರಿ. ರೈಟ್, 5 ಮಾರ್ಕಿಂದ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. 5 ಮಾರ್ಕಲ್ಲಿ ಯಾವುದೇ ಕಾರಣಕ್ಕೆ ಮಾರ್ಕನ್ನು ಕಳ್ಕೊಳಕ್ಕೆ ಹೋಗಬೇಡ್ರಿ. A group of 4 girls and 7 boys, in how many ways can a team of 5 members be selected if the team has at least 1 boy and 1 girl, at least 3 girls, no girl ಅಂತ. ಅದಾದ್ಮೇಲೆ ನೋಡ್ರಿ, ಪ್ರೂವ್ ದಟ್ cos 2x into cos x by 2 plus cos 3x into cos 9x by 2 is equals to sin 5x into sin 5x by 2 ಅಂತ. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅದ ರೀ. ಸ್ವಲ್ಪ ಟ್ರಿಗ್ನೋಮೆಟ್ರಿಯಲ್ಲಿ ಇದೊಂದು 4-5 ಕ್ವಶನ್ಸ್ಗಳದಾವ. ಇದೊಂದು ಕ್ವಶನ್ ಅದ ರೀ, ಇದೊಂದು ಕ್ವಶನ್ ಅದ ರೀ, ಇದೊಂದು ಕ್ವಶನ್ ಅದ ರೀ, ಇದೊಂದು ಕ್ವಶನ್ ಅದ ರೀ. ಇವೆಲ್ಲವನ್ನ ಪ್ರಾಕ್ಟೀಸ್ ಮಾಡಿರಿ. ಇಲ್ಲ ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಿತ್ತು ಅಂದರೆ ಟ್ರಿಗ್ನೋಮೆಟ್ರಿ ಚಾಯ್ಸಲ್ಲಿ ಇಟ್ಕೊಳ್ರಿ. ಅದ್ರ ಬಗ್ಗೆ ನಾನು ಏನದ ನಿನ್ನೆ ದಿನನೇ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಯಾವ ಚಾಯ್ಸಲ್ಲಿ ಇಟ್ಕೋಬೇಕು, ಯಾವಳನ್ನ ಪ್ರಾಕ್ಟೀಸ್ ಮಾಡಬೇಕಂತ. ನೆಕ್ಸ್ಟ್ ನೋಡಿರಿ, ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ವಾಟ್ ಈಸ್ ದ ನಂಬರ್ ಆಫ್ ವೇಸ್ ಆಫ್ ಚೂಸಿಂಗ್ 4 cards ಫ್ರಮ್ ಎ ಪ್ಯಾಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್? In how many ways this can be done? If 4 cards are same suit, 4 cards belongs to 4 different suits and are face cards. ಅವು ಫೇಸ್ ಕಾರ್ಡ್ಸ್ ಇರಬೇಕಂತ, 2 are red cards and 2 are black cards ಅಂತ. ಇದನ್ನು ಸಾಲ್ಯೂಷನ್ಸ್ ಹೇಳಿದ್ದೀನಿ ರೀ. ಫಸ್ಟ್ PUC ಏನದ ಎಲ್ಲನೂ ನಾನು ಮುಗಿಸಿದ್ದೀನಿ ರೀ, ಎಲ್ಲ ಸಾಲ್ಯೂಷನ್ಸ್ನ ಹೇಳಿದ್ದೀನಿ. ಅಷ್ಟೇ ಹುಡುಕ್ಯಾಡಿ ನೀಟಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಪ್ರೂವ್ ದಟ್ sin 5x, ಐ ಥಿಂಕ್ ಇದು ಕ್ವಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ ನಾನು. sin 5x ಮೈನಸ್ ಇಲ್ಲಿ ಕೊಟ್ಟಿದ್ದೆ ನೋಡ್ರಿ. ಇದೇ ಮತ್ತೆ ರಿಪೀಟ್ ಆಗಿದೆ. ಓಕೆ, ಸೊ ನಿನ್ನೆ ದಿನದ 3 ಮಾರ್ಕಿನ ಕ್ವಶನ್ಸ್ಗಳು ಹೇಳಿದ್ದೀನಿ ರೀ. ಮತ್ತು ಇವಾಗ ನಾವು ರಿಪೀಟ್ ಮಾಡೋಂಗಿಲ್ಲ. ನಿನ್ನೆ ವಿಡಿಯೋ ನೋಡಿರಿ, 3 ಮಾರ್ಕಿನ ಕ್ವಶನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ 10 ಮಾರ್ಕಿನ ಕ್ವಶನ್ಸ್ಗಳು ನೋಡಿರಿ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಇಲ್ಲಿ 2 ಮಾರ್ಕ್ ಕವರ್ ಅದು, 3 ಮಾರ್ಕ್ ಕವರ್ ಅದು, 5 ಮಾರ್ಕ್ ಕವರ್ ಅದು. ಇವಾಗಿರೋದು 10 ಮಾರ್ಕ್ ಅಂದರೆ 6 + 4 ಮಾರ್ಕಿನ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಅದ ನೋಡ್ರಿ. ರೈಟ್, ಇಲ್ಲೆಲ್ಲ ಕಡೆ ನಿಮ್ಗೆ ಏನಿದೆ ಅಂದರೆ ಜಾಯಿನ್ ಟೆಲಿಗ್ರಾಮ್ ಅಂತಿದೆ. ಯಾವುದು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಬೇಕು? SJ ಮ್ಯಾಥ್ಸ್ ಕ್ಲಾಸಸ್ ಅಂತೇಳಿ. ಯಾರಾದರೂ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗ್ಬೋದು. ಓಕೆ, ನೋಡಿರಿ, 6 ಮಾರ್ಕ್ + 4 ಮಾರ್ಕ್. 6 ಮಾರ್ಕಿನ ಕ್ವಶನ್ಸ್ ಯಾವ್ಯಾವ ಕೇಳ್ಬೋದು ಅಂದರೆ, ಪ್ರೂವ್ ದಟ್ ಜಾಮೆಟ್ರಿಕಲಿ cos x + y is equals to cos x into cos y
minus sin x into sin y and hence prove that cos pi by 2 minus x is equals to sin x ಅಂತ. ಇದು 6 ಮಾರ್ಕಿನ ಕ್ವಶನ್ ಅದರ. ಇದ್ರದ್ದು ಸಾಲ್ಯೂಷನ್ಸ್ ನಾನು ಹೇಳಿದ್ದೀನಿ. ತಾವೇನ ಇದನ್ನು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಬೋದು. ಓಕೆ, ನೀವು ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಯಾಕಪ್ಪ ಅವ್ರಿಗೆ ಗೊತ್ತಾಗಂಗಿಲ್ಲ ಹೆಂಗೆ ನೋಡಬೇಕು ಎಲ್ಲದವ ಅಂಥೇಳಿ. ಹಾಗಾಗಿ ಅವ್ರಿಗೂ ಸಹ ಶೇರ್ ಮಾಡಿರಿ. ಸೇಮ್ ನೋಡಿರಿ, ಕಾಸ್ ಎಕ್ಸ್ ಪ್ಲಸ್ ವೈ ಇಸ್ಕೊಲ್ಸ್ ಟು cos x into cos y minus sin x into sin y and hence prove that cos 2x is equals to cos square x minus sin square x ಅಂತ. ನೆಕ್ಸ್ಟ್ ನೋಡ್ರಿ, ಥರ್ಡ್ ಕ್ವಶನ್, ಪ್ರೂವ್ ದಟ್ cos x plus y is equals to cos x cos y minus sin x sin y and find cos 75. ಇದು cos x plus y ಏನದಲ್ಲ ಎಲ್ಲ ಕಡೆ ಬರ್ತದ್ರಿ. cos x plus y ಬರ್ಬೋದು ಅಥವಾ cos x minus y ಬರ್ಬೋದು. ಒಂದು ಟೈಮ್ ಮಾತ್ರ ಏನಕ್ಕೆ ಇದನ್ನು ಪ್ರೂವ್ ದಟ್ ಜೊಮೆಟ್ರಿಕಲಿ ಸೈನ್ ಎ ಪ್ಲಸ್ ಬಿ ಇಸ್ಕೊಲ್ಸ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂತ ಕೇಳಿದ್ದಾನೆ. ಇದನ್ನು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ಅದನ್ನು ಬಿಟ್ಟರೆ ಮತ್ತೆ ಯಾವ್ದು ಕೇಳ್ಬೋದು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ, ತುಂಬ ಸರ್ತಿ ಕೇಳ್ತಕ್ಕಂಥ ಒಂದು ಕ್ವಶನ್ ಇದೆ. ಡಿಫೈನ್ ಹೈಪರ್ಬೋಲಾ, ಡಿರೈವ್ ದ ಇಕ್ವೇಷನ್ ಆಫ್ ಹೈಪರ್ಬೋಲಾ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಆ್ಯಸ್ ಎಕ್ಸ್ ಬೈ ಎ ಮೈನಸ್ ವೈ ಬೈ ಬಿ ಈಕ್ವಲ್ಸ್ ಟು 1 ಅಂತ. ಇದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡ್ರಿ. ಓಕೆ, ಸಾಲ್ಯೂಷನ್ ವಿಡಿಯೋ ಇದೆ, ತಾವು ಅದನ್ನು ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಆಲ್ರೆಡಿ ಎಕ್ಸ್ಪ್ಲೇನ್ಡ್. ಏನಿಲ್ಲ, ಒಂದು 6 to 8 ಡೇಸ್ ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರಿ ಅಂದರೆ ಮ್ಯಾಥ್ಸ್ 60 ಔಟ್ ಆಫ್ 60 ತೊಗೋಬಹುದ್ರಿ. ಓಕೆ, ಎಕ್ಸೆಪ್ಟ್ ಎಮ್ ಸಿ ಕ್ಯೂ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಇದು ಬಿಟ್ಟು 60ಕ್ಕೆ 60 ತೊಗೋತೀರಿ. ಓಕೆ, ಒಂದು 6 to 8 ಡೇಸ್ ಅಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಟೈಮ್ ಕೊಡ್ರಿ, ಡೈಲಿ ವರ್ಕ್ ಮಾಡಿರಿ, ತಾನೇ ಅನ್ನೋದು ಔಟ್ ಆಫ್ ಔಟ್ ತೊಗೋಬೋದು. ನೆಕ್ಸ್ಟ್ ನೋಡ್ರಿ, ಇದನ್ನು ಕೇಳ್ಬೋದು. ಅಥವಾ ಡಿಫೈನ್ ಆ್ಯನ್ ಎಲಿಪ್ಸ್ ಆ್ಯಂಡ್ ಡಿರೈವ್ ಇಟ್ಸ್ ಇಕ್ವೇಷನ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಕ್ವಲ್ಸ್ ಟು 1 ಅಂತ ನೋಡ್ರಿ. ಸೊ ಇದ್ರ ಜೊತೆಗೆ 4 ಮಾರ್ಕಿಂದ ಇದು ಕೇಳ್ಬೋದು ಅಥವಾ 4 ಮಾರ್ಕಿಂದ ಇದು ಕೇಳ್ಬೋದು. ಓಕೆ, ಏನಿದೆ ರೀ, ಫೈಂಡ್ ಎನಿ ಪಾಸಿಟಿವ್ ಇಂಟೀಜರ್ ಆಫ್ ಎನ್, ಪ್ರೂವ್ ದಟ್ ಲಿಮಿಟ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಎ ಟು ದಿ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಏನೋ ಇದೆ ಈಕ್ವಲ್ಸ್ ಟು ಎನ್ ಇಂಟು ಎ ಟು ದಿ ಪವರ್ ಎನ್ ಮೈನಸ್. ಇದನ್ನು ಸಾಲ್ಯೂಷನ್ಸ್ ಏನದ ನಾನು ಅಪ್ಲೋಡ್ ಮಾಡಿದ್ದೀನಿ ರೀ. ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಇದು ನಾನು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಂತಕ್ಕಂಥ ಒಂದು ಚಾಪ್ಟರ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೇಮ್ ಇದೇ ಥರ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಸಹ ತಾವೇನು ಮಾಡಬೇಕು, ಚೆನ್ನಾಗಿ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಯಾವುದೇ ಕಾರಣಕ್ಕೆ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಇವಾಗ 8th ಚಾಪ್ಟರ್ ಹೇಳ್ತೀನಿ ಅಂತ. ಓಕೆ, ನಾನು 7 ಚಾಪ್ಟರ್ಸಲ್ಲಿಂದ ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೆ. 7 ಅಥವಾ 8 ಚಾಪ್ಟರ್ ಆಗ್ತದೆ. ಐ ಥಿಂಕ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ನು ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಇನ್ನೊಂದು ಟೈಮ್ ನೋಡಿರಿ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ಸ್ವಲ್ಪ ಅಪ್ಡೇಟೆಡ್ ಅದ ರೀ. ಇದೆಲ್ಲ 1 ಮಾರ್ಕಿನ ಕ್ವಶನ್ಸ್ಗಳದಾವ, ತುಂಬ ಈಸಿ ಇದೆ. ಇವುಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. 1 ಮಾರ್ಕಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿಂದ. ಇದೇನು ಡಿಫಿಕಲ್ಟ್ ಅಲ್ಲ ಅಷ್ಟೊಂದು. ಮೋಸ್ಟ್ ಇಂಪಾರ್ಟೆಂಟ್ ಬರೋದಂದರೆ ಇದು ಅದ ನೋಡ್ರಿ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ತುಂಬಾ ಇಂಪಾರ್ಟೆಂಟ್ ಅದ ನೋಡ್ರಿ ಇದು. ಯಾಕಂದರೆ 3 ಮಾರ್ಕ್ 4 ಮಾರ್ಕ್ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು ಇವಿಷ್ಟೇ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ. ಇಷ್ಟೇ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಈ ಚಾಪ್ಟರ್ಲಿಂದ 3 ಮತ್ತು 4 ಮಾರ್ಕಿಂದು ಕ್ವಶನ್ಗಳು ಕವರ್ ಆಗ್ತಾವೆ. ಓಕೆ, ಸರ್ ಎಷ್ಟು ಬರ್ತಾವೆ ರೀ ಈ ಚಾಪ್ಟರ್ಲಿಂದ 3 ಮತ್ತು 4 ಮಾರ್ಕಿನ ಕ್ವಶನ್ಸ್ಗಳು ಅಂತಂದರೆ, ಎಸ್, ಯಾವತ್ತು ಚಾಪ್ಟರ್ ಇದೆ ಇದು? ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿಂದ ಒಂದು 3 ಮಾರ್ಕಿಗೆ ಬರ್ತದೆ, ಒಂದು 4 ಮಾರ್ಕಿಗೆ ಬರ್ತದೆ ನೋಡ್ರಿ. ಓಕೆ, ಒಂದು 3 ಮಾರ್ಕ್, ಎಸ್, ಒಂದು 4 ಮಾರ್ಕಿಗೆ ಬರ್ತದೆ. ಎರಡು ಒಂದೊಂದು ಕ್ವಶನ್ಗಳು ಬರ್ತಾವೆ ನೋಡ್ರಿ. ಹಾಗಾಗಿ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೋಡ್ರಿ ಕ್ವಶನ್ಸ್ ಏನದ ನೋಡ್ರಿ. ಫಸ್ಟ್, ಫೈಂಡ್ 12th ಟರ್ಮ್ ಆಫ್ ಎ ಜಿ ಪಿ ಹೂಸ್ 8th ಟರ್ಮ್ ಇಸ್ 192 ಆ್ಯಂಡ್ ದ ಕಾಮನ್ ರೇಷಿಯೋ ಇಸ್ 2. ಇದ್ರ ಸಾಲ್ಯೂಷನ್ಸ್ ಕೇಳಕ್ಕೆ ಹೋಗ್ಬೇಡ್ರಿ. ಆಲ್ರೆಡಿ ನಾನು ಏನದ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡ್ರಿ, ಆಲ್ರೆಡಿ ಎಕ್ಸ್ಪ್ಲೇನ್ಡ್. ಹಾಗಾಗಿ ಅಲ್ಲಿಂದ ನೋಡಿ ತಾವು ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗ್ರಿ. ನೆಕ್ಸ್ಟ್ 8th ಕ್ವಶನ್, ಫೈಂಡ್ ದ ಸಮ್ ಆಫ್ n ಟರ್ಮ್ಸ್ ಆಫ್ ಸೀಕ್ವೆನ್ಸ್. ಇದು ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಅದ ನೋಡ್ರಿ. ಒಂದು ಇದು ಆದ್ರೆ ಕೇಳ್ಬೋದು,
ಇಲ್ಲ ಇದಾದ್ರೂ ಕೇಳ್ಬೋದು. ಐ ಥಿಂಕ್ 4 ಮಾರ್ಕಿಗೆ ಎರಡರಲ್ಲಿ ಒಂದು ಕ್ವಶನ್ ಫಿಕ್ಸ್ ಅಂತ ಅನ್ಕೊಂತೀನಿ ನೋಡ್ರಿ ನಾನು. 4 ಮಾರ್ಕಿಗೆ ಫಿಕ್ಸ್ ಕ್ವಶನ್. ನೆಕ್ಸ್ಟ್ ಐ ಇನ್ಸರ್ಟ್ 3 numbers between 1 and 256. ಶೋ ದಟ್ ದ ರಿಸಲ್ಟಿಂಗ್ ಸೀಕ್ವೆನ್ಸ್ ಈಸ್ ಎ GP ಅಂತ. ನೆಕ್ಸ್ಟ್ ದ ಸಮ್ ಆಫ್ ಫಸ್ಟ್ 3 terms ಆಫ್ GP ಈಸ್ 39/10 and their product is 1. ಫೈಂಡ್ ದ ಕಾಮನ್ ರೇಷಿಯೋ ಆ್ಯಂಡ್ ದ ಟರ್ಮ್ಸ್ ಅಂತ. ಇದು 3 ಮಾರ್ಕಿಗೆ ಕೇಳ್ತಕ್ಕಂಥ ತುಂಬ ಚಾನ್ಸಸ್ ಅದ ನೋಡ್ರಿ. 4 ಮಾರ್ಕ್ ಎರಡರಲ್ಲಿ ಒಂದು ಕೇಳ್ಬೋದು, 3 ಮಾರ್ಕಿಗೆ ಇದು ಕೇಳ್ಬೋದು ನೋಡ್ರಿ. ಇನ್ ಎ GP ದ ಥರ್ಡ್ ಟರ್ಮ್ ಈಸ್ 24, ಸಿಕ್ಸ್ತ್ ಟರ್ಮ್ ಈಸ್ 192. ಫೈಂಡ್ ದ 10th term. ನೆಕ್ಸ್ಟ್ ಇನ್ಸರ್ಟ್ 3 ಅರಿಥಮೆಟಿಕ್ ಮೀನ್ಸ್ ಬಿಟ್ವೀನ್ 8 and 24. ಅರಿಥಮೆಟಿಕ್ ಮೀನ್ಸ್ 3 ಬರಿಬೇಕಂತ. ಯಾವ್ದು ನಡ್ಬರ್ಕಂತಂದರೆ ಒಂದು 8 ಮತ್ತು ಇನ್ನೊಂದು 24 ಇದೆ ಅಂತ, ಇವೆರಡರ ನಡ್ಬರ್ಕ ಒಂದು 3 ಅರಿಥಮೆಟಿಕ್ ಮೀನ್ಸ್ಗಳನ್ನು ಹಾಕಬೇಕಂತ. ನೆಕ್ಸ್ಟ್ 13th ಕ್ವಶನ್ ನೋಡ್ರಿ. ವಿಚ್ ಟರ್ಮ್ ಆಫ್ ದ GP 2, 8, 32 ಅಪ್ ಟು n terms ಈಸ್ ಎಷ್ಟಿದೆ ಇದು 1,31,072 ಅಂತ. ದಿಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ 3 mark. 15th ಕ್ವಶನ್. ದ ಸಮ್ ಆಫ್ ಫಸ್ಟ್ 3 terms ಆಫ್ ಎ GP ಈಸ್ 13/12 and their product is -1. ಫೈಂಡ್ ಕಾಮನ್ ರೇಷಿಯೋ ಆ್ಯಂಡ್ ದ ಟರ್ಮ್ಸ್ ಅಂತ. ನೆಕ್ಸ್ಟ್ 16th ಕ್ವಶನ್ ನೋಡ್ರಿ. ದ 5th, 8th and 11th terms ಆಫ್ ಎ GP ಆ್ಯಂಡ್ PQR. ನೋಡ್ರಿ 5th, 8th, 11th terms ಆಫ್ GP ಏನೇನದಾವ ಅಂದರೆ PQS ಅದಾವ ಅಂತ. ಓಕೆ, ಶೋ ದಟ್ Q² = PS ಅಂತ. ದಿಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಇವೆಲ್ಲ ಇಂಪಾರ್ಟೆಂಟ್ ಅದಾವ 3 ಮಾರ್ಕಿಗೆ. ಆಲ್ಮೋಸ್ಟ್ ಎಲ್ಲನೂ ಇಂಪಾರ್ಟೆಂಟ್ ಅಂತ ಅನ್ಕೊಂತೀನಿ ನಾನು. ಹಾಗಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾರು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಅಥವಾ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ ಈ ಚಾಪ್ಟರ್ನ ಚಾಯ್ಸಲ್ಲಿ ಇಟ್ಕೊಂಡಿದ್ರೆ ಅಂದರೆ ಇವುಗಳನ್ನು ಪ್ರಾಕ್ಟೀಸ್ ಮಾಡೋದು ಅವಶ್ಯಕತೆ ಇಲ್ಲ. ನೋ ನೀಡ್ ಟು ಮೇಕ್ ಪ್ರಾಕ್ಟೀಸ್ ಇಫ್ ಇಟ್ ಈಸ್ ಇನ್ ಚಾಯ್ಸ್. ನೆಕ್ಸ್ಟ್ ನೋಡ್ರಿ. ದ ಸಮ್ ಆಫ್ ಫಸ್ಟ್ 3 terms ಆಫ್ GP 16 and ದ ಸಮ್ ಆಫ್ ನೆಕ್ಸ್ಟ್ 3 terms ಈಸ್ 128. ಡಿಟರ್ಮೈನ್ ದ ಫಸ್ಟ್ ಟರ್ಮ್ ಕಾಮನ್ ರೇಷಿಯೋ ಆ್ಯಂಡ್ ದ ಸಮ್ ಆಫ್ ದ n terms ಆಫ್ GP ಅಂತ. 18th ಕ್ವಶನ್. ಇಫ್ ದ 4th, 10th and 16th terms ಆಫ್ ಎ GP ಆರ್ XYZ respectively, prove that XYZ are in GP. Find the sum of the product of corresponding terms of the sequence 2, 4, 8, 16, 32 and 128, 32, 82, 1/2 ಅಂತ. ಸ್ವಲ್ಪ ಇದು ಡಿಫಿಕಲ್ಟ್ ಅದ ರೀ ಕ್ವಶನ್. ನೋಡ್ರಿ, ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಇವಾಗ 9th ಚಾಪ್ಟರ್. 9th ಚಾಪ್ಟರ್ ಅಂದರೆ ಸ್ಟ್ರೇಟ್ ಲೈನ್ ಇದೆ ರೀ. ಸ್ಟ್ರೇಟ್ ಲೈನ್ ತುಂಬ ವಿದ್ಯಾರ್ಥಿಗಳಿದ್ದು ಡಿಫಿಕಲ್ಟ್ ಆಗ್ತದೆ, ಹೌದಲ್ವಾ? ಮೋಸ್ಟ್ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಡಿಫಿಕಲ್ಟ್. ಸ್ಟ್ರೇಟ್ ಲೈನ್ ಅಂದರೆ ಎದೆ ಹೊಡಿತಾರೆ ನೋಡ್ರಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಚಾಯ್ಸಲ್ಲಿ ಇಟ್ಕೋತಂದರೆ ಇಟ್ಕೋಬೋದು. 1 ಮಾರ್ಕಿನ ಕ್ವಶನ್ಸ್ ಯಾವ ಥರ ಕೇಳಿದ್ದ ನೋಡ್ರಿ. ಫೈಂಡ್ ದ ಸ್ಲೋಪ್ ಆಫ್ ದ ಮೇಕಿಂಗ್ ಇನ್ಕ್ಲಿನೇಷನ್ ಆಫ್ 60 degree ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ X axis. ನೆಕ್ಸ್ಟ್ ಫೈಂಡ್ ದ ಸ್ಲೋಪ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ಪಾಯಿಂಟ್ಸ್ 3, -2 and -1, 4 ಅಂತ. ನೋಡ್ರಿ, ಇದರಲ್ಲಿ ಯಾವುದಾದ್ರೂ ಡಿಲೀಟ್ ಆಗಿತ್ತಂದರೆ ಬಿಟ್ಬಿಡ್ರಿ. ಐ ಥಿಂಕ್ ಇವೆಲ್ಲ ಏನು ಅಂತಂದರೆ ರಿವೈಸ್ಡ್ ಸಿಲೆಬಸಲ್ಲಿಂದೇ ಹಾಕಿದ್ದೀನಿ ನಾನು. ಸಮ್ಟೈಮ್ಸ್ ಏನಾದರೂ ಒಂದೆರಡು ಕ್ವಶನ್ಸ್ ಮಿಸ್ ಆದರೂ ಆಗಿರ್ತಾವೆ. ಬಟ್ ನನಗೆ ಅನಿಸಿದ ಪ್ರಕಾರ 99% ಇಲ್ಲಿ ಇದು ರಿವೈಸ್ಡ್ ಅಥವಾ ನ್ಯೂ ಸಿಲೆಬಸ್ಸೇ ಇದೆ ನೋಡಿರಿ. ನೆಕ್ಸ್ಟ್ 2 mark 3 mark ಕ್ವಶನ್ ನೋಡಿರಿ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್. 2 ಪ್ಯಾರಲಲ್ ಲೈನ್ಸ್ ಅದಾವಂತ. ಇದು ನಡ್ಬರ್ಕಿಂದು ಡಿಸ್ಟೆನ್ಸನ್ನು ಕಂಡುಹಿಡಿಬೇಕಂತ ನಾ ಆಲ್ರೆಡಿ ಹೇಳಿದ್ದೀನಿ ನೋಡಿರಿ. ಸ್ಟ್ರೇಟ್ ಲೈನಲ್ಲಿಂದ ಹೇಳಿದ್ದೀನಿ. ನೆಕ್ಸ್ಟ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್. ಸೇಮ್ ಕ್ವಶನ್, 2 ಸೇಮ್ ಒಂದೇ ಥರ ಮಾಡಬೇಕಷ್ಟೆ. ನಂಬರ್ಸ್ ಅಥವಾ ಲೈನ್ಸ್ ಅಥವಾ ಇಕ್ವೇಷನ್ ಆಫ್ ಲೈನ್ಸ್ ಏನದ ಬೇರೆ ಇದೆ ನೋಡಿ. ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ವಿತ್ ದ ಸ್ಲೋಪ್. ನಾವಿಲ್ಲೇ ನೋಡಬೇಕು, ಇಕ್ವೇಷನ್ ಆಫ್ ಲೈನನ್ನು ಕಂಡುಹಿಡಿಬೇಕಂತ. ಇದೊಂದು ಲೈನ್ ಅದ ಅಂತ ಅನ್ಕೊಳ್ರಿ. ಇದೊಂದು ಲೈನ್ ಈ ಒಂದು ಪಾಯಿಂಟ್ ಮುಖಾಂತರ ಪಾಸ್ ಆಗಕತ್ತಂತ. ಸ್ಲೋಪ್ ಎಷ್ಟದ ಅಂತಂದರೆ 1/2 ಅದ ಅಂತ ನೋಡ್ರಿ. ನೆಕ್ಸ್ಟ್ 9th ಕ್ವಶನ್. ಫೈಂಡ್ ದ ಇಕ್ವೇಷನ್ ಆ್ಯಂಡ್ ಲೈನ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್ ಅಂದರೆ P of x0, y0 on a non-vertical line L1 whose slope is m ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. ಎಸ್, ಇವೆರಡೂ ಪಾಯಿಂಟ್ ಮುಖಾಂತರ ಒಂದು
ಲೈನ್ ಪಾಸ್ ಆಗಕತ್ತಂತ ಈ ಒಂದು ಲೈನ್ದ ಈಕ್ವೇಷನನ್ನು ಕಂಡುಹಿಡಿಬೇಕಂತ. ಓಕೆ, ಸಿಂಪಲ್ ಅದರ ಒಂದು ಫಾರ್ಮುಲಾ ಇದೆ ರೀ, ಆ ಫಾರ್ಮುಲಾ ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ಈಕ್ವೇಷನ್ ಆಫ್ ಲೈನ್ ಬರ್ತದ. ಓಕೆ, ನೆಕ್ಸ್ಟ್ ಫೈಂಡ್ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್, ದಿಸ್ ಪಾಯಿಂಟ್ ಫ್ರಮ್ ದ ಲೈನ್. ಇಲ್ಲಿ ನೋಡ್ರಿ, ಇಲ್ಲೊಂದು ಪಾಯಿಂಟ್ ಅದಂತ, ಇಲ್ಲೊಂದು ಲೈನ್ ಅದಂತ. ಈ ಲೈನ್ ಮತ್ತು ಈ ಪಾಯಿಂಟಿಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕಂತ ನಾವು. ಓಕೆ, ಈ ಚಾಪ್ಟರ್ ಅರ್ಥ ಮಾಡ್ಕೋಬೇಕು ನೋಡ್ರಿ. ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅವ್ರಿಗೆ ಮಾತ್ರ ಇದು ಚೆನ್ನಾಗಿ ಅರ್ಥ ಆಗ್ತದ ಮತ್ತು ಚೆನ್ನಾಗಿ ಸ್ಕೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ನೋಡ್ರಿ. ಓಕೆ, ದಿಸ್ ಈಸ್ ಡಿಸ್ಟೆನ್ಸ್. ಅದಾದ್ಮೇಲೆ ನೋಡ್ರಿ ಮತ್ತೆ ಏನು ಕೇಳಿದ್ರೆ ಅಂದರೆ ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಪ್ಯಾರಲಲ್ ಟು 3x - 4y + 2 = 0 ಪಾಸಿಂಗ್ ಥ್ರೂ ದ ಪಾಯಿಂಟ್. ಇಲ್ಲಿ ಇಕ್ವೇಷನ್ ಆಫ್ ಲೈನನ್ನು ಕಂಡುಬೇಕಂತ, ಅದು ಈ ಒಂದು ಲೈನಿಗೆ ಪಾಸ್ ಆಗಿರ್ಬೇಕಂತ, ಪ್ಯಾರಲಲ್ ಆಗಿರ್ಬೇಕಂತ, ಮತ್ತು ಈ ಪಾಯಿಂಟ್ ಮುಖಾಂತರ ಪಾಸ್ ಆಗಬೇಕಂತ. ಇಂಟ್ರೆಸ್ಟಿಂಗ್ ಅದ ರೀ, ಚೆನ್ನಾಗಿ ಅದ ರೀ ಈ ಚಾಪ್ಟರ್. ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ ನಿಮಗೆ, ಒಳ್ಳೆ ನಾಲೆಜ್ ಕೊಡ್ತದೆ. ಫೈಂಡ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 3, -5 ಫ್ರಮ್ ದ ಲೈನ್. ಸೇಮ್ ಇದೇ ಥರ ಇಲ್ಲೊಂದು ಪಾಯಿಂಟ್ ಅದಂತ, ಇಲ್ಲೊಂದು ಲೈನ್ ಅದಂತ, ಇವೆರಡು ನಡ್ಬರ್ಕಿನ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕಂತ. ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ದ ಪಾಯಿಂಟ್ಸ್ x, -1, 2, 1 ಆ್ಯಂಡ್ 4, 5 ಆರ್ co-linear using slope concept ಅಂತ. 15th ಕ್ವಶನ್, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಲೈನ್ಸ್ ಸ್ಕ್ವಯರ್ ರೂಟ್ ಅಂತ ಇದೆ. ಓಕೆ, ಇಲ್ಲಿ ನನಗೆ ಸ್ಕ್ವಯರ್ ರೂಟ್ ಅಂತಂದರೆ ಆ್ಯಕ್ಚುಲಿ ನನಗೆ ಸ್ಕ್ವಯರ್ ರೂಟ್ ಇಲ್ಲಿ ಬರೀಲಿಕ್ಕೆ ಬಂದಿಲ್ಲ ರೀ. ಓಕೆ, ಟೈಪ್ ಮಾಡೋಕ್ಕೆ ಬಂದಿಲ್ಲ, ಹಾಗಾಗಿ ನಾನು ಸ್ಕ್ವಯರ್ ರೂಟ್ ಅಂತ ಬರ್ದಿದ್ದೀನಿ. ಇವಾಗ ಏನದ ಇಲ್ಲಿ ಬರ್ದಿದ್ದು ತೋರಿಸ್ತೀನಿ ಅಂತ ನೋಡ್ರಿ. ಓಕೆ, ಸೊ ಸ್ಕ್ವಯರ್ ರೂಟ್ ಆಫ್ 3x + y - 1 = 0 ಆ್ಯಂಡ್ x ಪ್ಲಸ್ ಇದನ್ನು ಈ ಥರ ಇಲ್ಲ. ಓಕೆ, ಸ್ಕ್ವಯರ್ ರೂಟ್ ಆಫ್ 3y = 1 ಅಂತ ಇದೆ. ಓಕೆ, ಇದು ಕ್ವಶನ್ ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿದೆ, ಅಲ್ಲಿಂದ ನೋಡಿ ಬರಿಬೋದು. ನೆಕ್ಸ್ಟ್ ಇವಾಗ 5 ಮಾರ್ಕಿಗೆ ಹೋಗೋಣ ಅಂತ. ಚಾಪ್ಟರ್ ಬೆಟ್ರ್ ಅಂದರೆ ನೀವು ಇದನ್ನು ಚಾಯ್ಸಲ್ಲಿ ಇಟ್ಕೊಳ್ಳೋದು ಬೆಟ್ರ್ ಅಂತ ನಾನು ಅನ್ಕೊತೀನಿ ನೋಡ್ರಿ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತದೆ, ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು ಅಥವಾ ಏನು ಕೇಳ್ತಾ ಇದನ್ನು ಹೆಂಗೆ ಕಂಡುಹಿಡಿಬೇಕು ಅಂತ. ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಇದ್ದಿತ್ತಂದರೆ ಬೆಟ್ರ್ ನೀವು ಇದನ್ನೇನು ಮಾಡಬೇಕು, ಚಾಯ್ಸಲ್ಲಿ ಇಟ್ಕೋಬೇಕು. ಓಕೆ, 5 ಮಾರ್ಕಿಗೆ ನೀವು ಈಸಿಯಾಗಿ ಚಾಯ್ಸಲ್ಲಿ ಇಟ್ಕೋಬೋದು. ನಾನು ಹೇಳಿದ್ದೆ ನೋಡ್ರಿ ಯಾವ ಥರ ನಾವು ಚಾಯ್ಸಲ್ಲಿ ಇಟ್ಕೋಬೇಕಂತ, ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಅಲ್ಲಿ. ಫೈಂಡ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಲೈನ್ ax + by + c = 0 at the point p of x1, y1 and next question, derive the formula for distance of a point p of x, y from the line. 18th question, a straight line makes x intercept a and y intercept b. Derive its equation in the form x plus y and hence find equation of the line which makes intercepts -4 and 3 on the x-axis and y-axis ಅಂತ ನೋಡ್ರಿ ರೆಸ್ಪೆಕ್ಟಿವ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ 19th ಕ್ವಶನ್, ಡಿರೈವ್ ದ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ whose x and y intercepts are a and b respectively. Also find equation of line which makes intercept -3, 2 on x and y axis respectively. 20th question note, derive expression for the length of perpendicular drawn from the point x1, y1 to line ax plus by plus c = 0. 2018 ಕೇಳ್ತಕ್ಕಂಥ ಕ್ವಶನ್ ಆದರೆ ಲಾಸ್ಟ್ ಕ್ವಶನ್ ಒಂದು ನೋಡ್ಕೊಳ್ರಿ. ಓಕೆ, ಬೆಟ್ರಿ ಚಾಪ್ಟರ್ ಏನದ ನೀವು ಚಾಯ್ಸಲ್ಲಿ ಇಟ್ಕೊಳ್ಳೋದು ಬೆಟ್ರ್. ಓಕೆ, ಯಾಕಂದ್ರೆ ತುಂಬ ಕ್ವಶನ್ಸ್ಗಳದಾವ ಮತ್ತು ನಿಮಗೆ ಜಲ್ದಿನೂ ಅರ್ಥ ಆಗಂಗಿಲ್ಲ, ಟೈಮ್ನು ಶಾರ್ಟ್ ಇದೆ, ಹಾಗಾಗಿ ಇದನ್ನು ಚಾಯ್ಸಲ್ಲಿ ಇಟ್ಕೊಳ್ರಿ. ಸೊ ನೆಕ್ಸ್ಟ್ ವಿಡಿಯೋ ಏನಿದೆ ಅಲ್ವ ಅದನ್ನು ಪಾರ್ಟ್ 3 ಮಾಡೋಣಂತ್ರಿ. ಸೊ ಪಾರ್ಟ್ 3 ಏನದ ನಾನು ಮುಂದಿಂದು ಎಷ್ಟು ಚಾಪ್ಟರ್ಸ್ಗಳದ ಒಂದು 5 ಚಾಪ್ಟರ್ಸ್ ಇದ್ದಿರ್ಬೋದು ರೀ, 5 ಚಾಪ್ಟರ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಓಕೆ, ಎಲ್ಲದು ಪಾರ್ಟ್ ಸಿಯಲ್ಲಿ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಓಕೆನಾ, ರೈಟ್. ಸೊ ನಾನು ಇನ್ನೊಂದೇನೆಂದರೆ ಕೆಮಿಸ್ಟ್ರಿ ಬಯಾಲಜಿನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 1-2 ಡೇಸ್ ಒಳಗೆ ಅಪ್ಲೋಡ್ ಮಾಡ್ತೀನಿ ಅಂತ ರೀ. ಓಕೆ, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಫಿಸಿಕ್ಸ್ ನಿಮ್ಮ ಕಡೆ ಯಾರ ಕಡೆ ಆದರೂ ಇದ್ದರೆ ನನಗೆ ಕಳಿಸ್ರಿ. ಫಿಸಿಕ್ಸ್ ನನ್ನ ಕಡೆ ಇಲ್ಲ, ಕೆಮಿಸ್ಟ್ರಿ ಬಯಾಲಜಿ ಇದೆ, ಅಪ್ಲೋಡ್ ಮಾಡ್ತೀನಿ ಅಂತ ನೋಡ್ರಿ. ಅವು ಇಂಪಾರ್ಟೆಂಟ್ ಅದಾವನ ಇಲ್ಲ ಅಂತ ಹೇಳಿ ನನಗೆ ಏನದ ಒಂದು ಮೆಸೇಜನ್ನು ಹಾಕ್ರಿ. ಇಂಪಾರ್ಟೆಂಟ್ ಇದೆ ಅಂದ್ರೆ ಹೌದ್ರಿ ಸರ್ ಇಂಪಾರ್ಟೆಂಟ್ ಅದಾವ ಕಂಟಿನ್ಯೂ ಮಾಡಿರಿ ಅಂತ.
ರೈಟ್. ಸೊ ಈ ಒಂದು ವಿಡಿಯೋನ ಅಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಏನಾದ ನಾವು ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್.